ನಿಮಗೆ ಡಬಲ್ ಗುಂಡಿಗೆ ಇದ್ದರೆ ಮಾತ್ರ ಈ ಏರಿಯಾದಕ್ಕೆ ಕಾಲಿಡೋದಕ್ಕೆ ಸಾಧ್ಯ. ಯಾಕಂತಂದರೆ ವಿತೌಟ್ ಮಾಸ್ಕ್ ಇಲ್ಲಿಗೆ ನೀವೇನಾದರೂ ಎಂಟ್ರಿ ಕೊಟ್ಟರೆ ನಿಮ್ಮ ಜೀವನಕ್ಕೆ ಲಿಟ್ರಲಿ ನೋ ಗ್ಯಾರಂಟಿ ಅಂತ ಹೇಳ್ಬೋದು. ಅದೇ ಕಾರಣಕ್ಕೆ ಇಲ್ಲಿನ ಜನ ದಿನದ 24 ಗಂಟೆಯೂ ಕೂಡ ಮಾಸ್ಕನ್ನು ಹಾಕ್ಕೊಂಡೇ ಇರ್ತಾರೆ. ತಿಂಗಳಿಗೆ 15 ದಿನ ಆಸ್ಪತ್ರೆಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹಾಗಾದರೆ ಬೆಂಗಳೂರಿನಲ್ಲಿರುವಂತಹ ಯಾವ ಏರಿಯಾ ಈ ದುಸ್ಥಿತಿಗೆ ದೊಡ್ಡ ಕಾರಣವಾಗಿದೆ, ಅಲ್ಲಿನ ನಿವಾಸಿಗಳ ಗೋಳೇನು ಅನ್ನುವಂಥದ್ದನ್ನು ಒಂದು ಸಲ ನೋಡಿಕೊಂಡು ಬರೋಣ. ಇದು ಕೆಲ ಗಂಟೆಗಳ ಸಮಸ್ಯೆಯಲ್ಲ, ಕೆಲ ದಿನಗಳ ಸಮಸ್ಯೆಯೂ ಅಲ್ಲ. ಕಳೆದೊಂದು ವರ್ಷದಿಂದ ಈ ಗಲ್ಲಿ ಜನರಿಗೆ ಇದೇ ನಿತ್ಯ ನರಕದ ಬದುಕಾಗಿದೆ. ಇದು ಬಾಣಸವಾಡಿಯ 3 ಏರಿಯಾಗಳ ಜನರ ನೋವು. ರೈಲ್ವೆ ಗೋಡೆ ಕಟ್ಟಿರೋದ್ರಿಂದ ಮಳೆ ಬಂದ್ರೆ ಡ್ರೈನೇಜ್ ನೀರು ಹರಿಯೋದಿಲ್ಲ. ಇದೇ ಗೋಡೆ ಸಾಲು ಸಾಲು ಸಮಸ್ಯೆಗಳಿಗೆ ಕಾರಣವಾಗಿದೆ. ಈ ವಾಸನೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಮನೆಗೆ ಟ್ಯಾಕ್ಸ್ ಕಟ್ತೀವಿ, ಮನೆ ಲೋನಲ್ಲಿದೆ, ಅದು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ನಾವೇನು ಮಾಡಬೇಕು? ಎಲ್ಲರೂ ಇಲ್ಲೇ ಕೂತ್ಕೊಂಡು ಹೋರಾಟ ಮಾಡಬೇಕಾ ಹೇಳಿ? ಎಲ್ಲರೂ ಮಾಡ್ತೀವಿ, ಅದೊಂದೇ ನಮ್ಗೆ ಮಾಡೋಕ್ಕಾಗೋದು. ಇಲ್ಲ ಯಾವ ಆಫೀಸ್ ಹತ್ರ ಹೋಗಬೇಕು ಹೇಳಿ? ನಾವು ಪ್ರತಿ ಸಲ ಬಂದು ನಮಗೂ ಬೇರೆ ಕೆಲಸ ಇಲ್ವಾ? ಇದೊಂದೇನಾ ನಮ್ಮ ಜೀವನ ಹೆಂಗೆ ನಡೆಸೋದು? ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಂದರೆ ಅವ್ರವ್ರ ಅಧಿಕಾರಿಗಳು ಅವ್ರವರು ಸ್ಟೇಜ್ಗೆ ಹೋದ್ಮೇಲೆ ಅವ್ರು ಕೂತ್ಕೊತಾರೆ, ಅವ್ರ ಕುರ್ಚಿಯಲ್ಲಿ ನೆಮ್ಮದಿಯಾಗಿರ್ತಾರೆ. ನಮ್ಮ ನೆಮ್ಮದಿ ಹಾಳಾಗಿ ಹೋಗ್ತಾ ಇದೆ. ಅದನ್ನು ಅರ್ಥ ಮಾಡಲ್ಲ. ಹಾವು ಬರ್ತಾ ಇದೆ, ಇದೇನಿದು ಏನು ಕಾಡ ಇದು? ಈ ಲೇಔಟ್ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಹಾವು ಬರ್ತಾ ಇದೆ, ಮಂಗೂಸ್ ಬರ್ತಾ ಇದೆ. ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಇದನ್ನು ನಾವು ಎಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡೋದು? ಎಲ್ಲರೂ ಬಂದು ಒಂಥರ ಇವಾಗ ಬೇಸರ ಆಗಿಬಿಟ್ಟಿದೆ. ಅಕ್ಕಪಕ್ಕದವ್ರನ್ನ ಕರೆದ್ರು, ಅಯ್ಯೋ ನಾವು ಏನು ಮಾಡಿದ್ರು ಏನೂ ಆಗಲ್ಲ, ಇದೆಲ್ಲ ನಮ್ಮ ವಿಧಿ ಅಂತ ಹೇಳಿ ಬಿಟ್ಬಿಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜೈ ಭಾರತ ನಗರ, ಮಾರುತಿ ನಗರ, ಸೇವಾನಗರ, ವಿವೇಕಾನಂದ ನಗರಕ್ಕೆ ಚರಂಡಿ ನೀರೇ ದೊಡ್ಡ ಸಮಸ್ಯೆಯಾಗಿದೆ. ರೈಲ್ವೆ ಜಾಗದಲ್ಲಿ ಕಾಂಪೌಂಡ್ ಫೆನ್ಸಿಂಗ್ ನಿರ್ಮಾಣದಿಂದ ನೀರು ಹರಿಯುವ ಮಾರ್ಗ ಬಂದಾಗಿದೆ. ಈ ಹಿಂದೆ ಇಲ್ಲಿ ಚರಂಡಿ ನೀರು ಬೃಹತ್ ನೀರುಗಾಲುವೆಗೆ ಹರಿಯುತ್ತಿತ್ತು. ಆದ್ರೀಗ ನೀರು ಹರಿಯೋದಕ್ಕೆ ಜಾಗವಿಲ್ಲದೆ ಮನೆ ಒಳಗೆ ನುಗ್ಗುತ್ತಿದೆ. ಆದ್ದರಿಂದ ಸಂಸದ PC ಮೋಹನ್ ವಿರುದ್ಧ ಜನ ಕಿಡಿಕಾರುತ್ತಿದ್ದಾರೆ. ಸುಮಾರು ಒಂದು 200-300 ಜನ ಸೈನ್ ಹಾಕಿ ನಾವು MLA ಆಫೀಸ್ ಕೊಟ್ಟಿದ್ದೀರಿ. ಇದರಿಂದ ಅವರು ಇಂಜಿನಿಯರ್ಸ್ಗಳು ಮತ್ತು MLA ಕಮಿಷನರ್ ಸಹಿತ ಬಂದಿದ್ದರು. MLA 2 ಬಾರಿ ಬಂದಿದ್ದರು. ಅವ್ರು ಬಂದು ಅವ್ರು ಎಷ್ಟಾಗುತ್ತೋ ಅವ್ರು ಮಾಡ್ತಾಯಿದ್ದಾರೆ ಪಾಪ. ಬಟ್ ಏನದ ನಮಗೆ ಇದ್ರ MP ಮತ್ತು ಈಗಿರೋ ರೈಲ್ವೆ ಮಿನಿಸ್ಟ್ರು ಅವರು ಇದ್ರ ಬಗ್ಗೆ ಕುತ್ಕೊಂಡು ಮಾತಾಡಿ, ಇವಾಗ MP ನಮ್ಮ PC ಮೋಹನ್ ಇದ್ದಾರೆ, ನಮ್ಮ ಏರಿಯಾದ ಏನು ತೊಂದರೆ ಇದೆ ಎಲ್ಲವೂ ಮಾತಾಡಿ ಏನು ಪರಿಹಾರ ಮಾಡಬೇಕು ಅನ್ನೋ ಅವರು ಸಮಾಲೋಚನೆ ಮಾಡಬೇಕು. 3 ಏರಿಯಾಗಳಲ್ಲಿ ಮಕ್ಕಳು ವೃದ್ಧರು ನೆಮ್ಮದಿಯಿಂದ ಇರೋಕೆ ಆಗ್ತಿಲ್ಲ. ರಾತ್ರಿ ಆದರೆ ಮೂಗು ಮುಚ್ಚಿಕೊಂಡು ಮಲಗಬೇಕು. ಊಟ ಮಾಡೋಣ ಅಂದರೆ ವಾಸನೆಯಿಂದ ಊಟ ಸೇರುತ್ತಿಲ್ಲ. ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗ್ತಿದೆ. ಪ್ರತಿ 15 ದಿನಕ್ಕೊಮ್ಮೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಪರಿಸ್ಥಿತಿ. ಹೋಗ್ಲಿ ಮನೆ ಬಾಡಿಗೆ ಕೊಟ್ಟು ಬೇರೆಡೆ ಹೋಗೋಣ ಅಂದರೆ ಬಾಡಿಗೆದಾರರು ನಿಲ್ತಿಲ್ಲ. ಮನೆ ಬಾಡಿಗೆ ಮೇಲೆ ಬದುಕುತ್ತಿರುವಂಥ ದಂಪತಿ ಬಾಡಿಗೆದಾರರು ನಿಲ್ಲುತ್ತಿಲ್ಲ. ನಮ್ಮ ಜೀವನ ಕಷ್ಟಕರವಾಗಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮಗುಗೂ ಹುಷಾರಿಲ್ಲದೆ ಆಯಿತು, ನನಗೂ ಹುಷಾರಿಲ್ಲದೆ ನಾನು ಒಂದು ತಿಂಗಳು ಇದ್ಬಿಟ್ಟು ಹಾಸ್ಪಿಟ್ಲಿಂದ ಬಂದಿದ್ದೀನಿ. ತುಂಬ ಸ್ಮೆಲ್. ಅರ್ಧ ಗಂಟೆ ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ವಿ ಕೆಲ್ಸಕ್ಕೆ ಹೋಗ್ಬಿಟ್ಟು, ಬಂದು ತೆಗೆದ್ಬಿಟ್ಟು ಒಂದು ಅರ್ಧ ಗಂಟೆ ಈಚೆನೇ ನಿಂತ್ಕೊಬೇಕು. ಆವಾಗಲೇ ನಮಗೆ ಒಳಗಡೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಫುಲ್ಲು ಸ್ಮೆಲ್ಲು, ಇರೋಕ್ಕೆ ಆಗಲ್ಲ ಅಲ್ಲಿ. ಸಮಸ್ಯೆ ಪರಿಹಾರಕ್ಕೆ ರೈಲ್ವೆ ಇಲಾಖೆಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ ಪತ್ರ ಬರೆದರೂ ಕ್ಯಾರೆ ಎನ್ನುತ್ತಿಲ್ಲ. ಸಂಸದ PC ಮೋಹನ್ ಮನಸ್ಸು ಮಾಡಿದ್ರೆ ರೈಲ್ವೆ ರಾಜ್ಯ ಖಾತೆ ಸಚಿವ ನಮ್ಮ ಕನ್ನಡಿಗ ವಿ ಸೋಮಣ್ಣ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸಬಹುದು. ಆದರೆ ಆ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ.
ಇಲ್ಲಿರುವಂತಹ ಜನರು ಪ್ರತಿನಿತ್ಯವೂ ಸಹ ಇದೇ ಮಾಸ್ಕ್ ಅನ್ನ ಹಾಕೊಂಡು ಬದುಕುವಂತಹ ಪರಿಸ್ಥಿತಿ ಸದ್ಯಕ್ಕೆ ಉದ್ಭವವಾಗಿರುವಂತಹದ್ದು. ಇದೇನು ಬೇರೆ ಯಾವುದೇ ಊರಲ್ಲ, ಹಳ್ಳಿ ಅಲ್ಲ, ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸಹ ಇದು ಒಂದು ಏನೋ ಜನನಾಯಕರಲ್ಲಿ, ಪ್ರತಿಷ್ಠಿತ ನಾಯಕರಲ್ಲಿಯೂ ಒಬ್ಬರಾದಂತಹ ನಾಯಕರ ಏರಿಯಾ ಇದು. ಇವರ ಏರಿಯಾದಲ್ಲಿಯೇ ಇಂತಹ ಪರಿಸ್ಥಿತಿ ಅಂತಂದ್ರೆ ಇನ್ನು ಜನಸಾಮಾನ್ಯರು ಬದುಕೋದ ಸಾಯೋದ ಅನ್ನುವಂತಹ ಸಿಚುವೇಶನ್ ಸದ್ಯಕ್ಕೆ ಇಲ್ಲಿ ಉದ್ಭವ ಆಗಿರುವಂತಹದ್ದು. ಮಾಸ್ಕ್ ಹಾಕೊಂಡು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಮಾತ್ರ ಹಾಕ್ತಾ ಇದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಸದ್ಯಕ್ಕೆ ಬೆಳಗ್ಗೆ ಎದ್ರು ಮಾಸ್ಕ್ ಹಾಕ್ಬೇಕು, ಊಟ ಮಾಡುವಾಗ ಮಾಸ್ಕ್ ಹಾಕ್ಬೇಕು, ಮಲಗುವಾಗ್ಲೂ ಸಹ ಮಾಸ್ಕ್ ಹಾಕಿದ್ರೆ ಮಾತ್ರ ನಿದ್ದೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ. ಸೊಳ್ಳೆ ಕಾಟ, ಮತ್ತೆ ನೀರು ನಿಲ್ಲೋದು, ನಮ್ಮ ಮನೆ ಒಳಗೂ ಬರುತ್ತೆ ನೀರು ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ. ಅದು ಬಿಟ್ಟು ಇನ್ನೊಂದು, ಈ ಬೀದಿ ಬಂದು ಈ ಸೌತಲೆ ತಾಯಿ ಇದ್ದಾರಲ್ಲ ಹಂಗೇನೆ ನೋಡ್ತಾವ್ರೆ. ಯಾವುದು ನೋಡಿ, ಈ ಹಾಸ್ಪಿಟಲ್ ಮಾಡಿದ್ದಾರೆ ನೋಡಿ ಹೆಂಗಿದೆ, ಬೇರೆ ಕಡೆ ನೋಡಿ ಹೆಂಗಿದೆ. ಏನಿದ್ರೆ ಇಲ್ಲಿ ಎಲ್ಲ ಇದಲ್ಲ, ಏನು ಯಾವ್ದು ಆಗಲ್ವಾ ಅದೆಲ್ಲ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿಗೆ ಬಂದು ಇದು ಹಾಕ್ಲೇಬೇಕು, ನೀರ ಹೋಗುವ ಸಮಸ್ಯೆ ಆಗ್ಬೇಕಂದ್ರೆ ಇದು ಬಂದು ಸ್ಟಾವ್ ವಾಟರ್ ಡ್ರೈನ್ ಹಾಕ್ಬೇಕು. ಇಲ್ಲಂದ್ರೆ ಅಲ್ಲೇ ಕಳೆಲ್ಲ ಹಾಕಿದ್ದಾರೆ, ಅದು ಯಾಕೆ ಇಲ್ಲಿ ಮಾತ್ರ ಬರಲ್ಲ ಅಂತ ಕೊಡ್ತಾಗ್ತಾ ಇಲ್ಲ. ನಿಮ್ಮ ನಾಯಕರು ಇಲ್ಲಿ ಬಂದು ಭೇಟಿ ಕೊಡ್ತಾರಂತೆ, ಕೆಲ್ಸಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು, 100% ಅದು ಇದೆ. ಹೌದು, ಅವರು ಯಾರು ನಾನು ಇನ್ನೂ ನೋಡಿಲ್ಲ, ನಮ್ಮ MLA ನೋಡಿಲ್ಲ, ಇವರು ಯಾರು ನೋಡಿಲ್ಲ. ಇವರುಗಳು ಇದಾರೆ ನೋಡಿ, ಇಂಜಿನಿಯರ್ಗಳು ಮಾಡೋರು ಎಲ್ಲ ಆರಗನ್ಸ್ ಜಾಸ್ತಿ ಇದೆ, ಆರಗನ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತವ್ರು ಅದರಲ್ಲೂ ಸಹ ಈ ಕ್ಷೇತ್ರದ MLA ಇಲ್ಲಿಗೆ ಬರಲ್ಲ, ಓಟ್ ಕೇಳೋದಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಅಸಹ್ಯದ ಕೆಲಸ, ನಿಜಕ್ಕೂ ಹೇಳ್ತೀನಿ, ನಾಚಿಕೆ ಆಗ್ಬೇಕು. ನಿಮ್ಮ ಕ್ಷೇತ್ರದ ಜನರು ಇವತ್ತು ಅಳ್ತಾ ಇದ್ದಾರೆ. ಕ್ಷೇತ್ರದ ಜನರು ದೊಡ್ಡವ್ರು ಬಿಟ್ಬಿಡಿ, ಮಕ್ಕಳು ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಹುಡ್ಗ ಹೇಳ್ತಾನೆ. ನಾವು ಹೇಳೋದು ಒಂದೇ, ಇವ್ರಿಗೆ ಬೇಕಾಗಿರುವಂತಹ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕಾಗಿದೆ, ಜಾಗಕ್ಕೆ ಬರ್ಬೇಕಾಗಿದೆ. ಜೊತೆಗೆ ಡ್ರೈನೇಜ್ ಕ್ಲೀನ್ ಮಾಡ್ಬೇಕು ಅಂತಂದ್ರೂ ಸಹ ನಾವು ಹಣವನ್ನ ಕೊಡಬೇಕಾಗುತ್ತೆ ಅನ್ನುವಂತ ನೋವನ್ನ ಸಹ ಹೇಳ್ಕೊತಾ ಇದ್ದಾರೆ. ಎಸ್, ಖಂಡಿತವಾಗಿಯೂ ಇದನ್ನ ಸಂಬಂಧಪಟ್ಟಂತವ್ರು ಇದಕ್ಕೆ ನಿಜವಾಗ್ಲೂ ಈಗ ರಿಯಾಕ್ಟ್ ಮಾಡ್ಲೇಬೇಕಾಗಿರುವಂತಹ ಸನ್ನಿವೇಶ ಇದೆ.